ಅವ್ರು ಹೇಗೇಂದ್ರ. ಸ್ಟ್ರೈಕಲ್ಲಿ ಯೋಗೇಂದ್ರ ಪ್ರಥಮ ಬಾಲ್. ಈ ಪಂದ್ಯದ ಮೊದಲನೇ ಬಾಲ್, ಮೊದಲನೇ ಎಸೆತ ಭೋಜ ಅವರಿಂದ ಆಸನದ ತುದಿಯಿಂದ ಓಡೋಡಿ ಅಂಪೈರ್ನ ಅಪ್ಪಣೆ ಪಡೆದು ಓಡೋಡಿ ಬಂದು ಹಾಕಿದಂಥ ಬಾಲನ್ನು ಅಂಪೈರ್ ಅಗಲವಾದ ಎಸೆತ ಎಂದು ತೀರ್ಪಿಟ್ಟಿದ್ದಾರೆ. ಈ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ಬೌಲರಲ್ಲಿ ಕೊಂಚ ಗಲಿಬಿಲಿ ಕಾಣ್ತಾ ಇದೆ. ತಂಡದ ಮೊತ್ತ 1. ಭೋಜ ಅವರು ಮತ್ತೊಮ್ಮೆ ಓಡೋಡಿ ಒಂದು ಹಾಕಿದಂಥ ಬಾಲನ್ನು ಬ್ಯಾಟ್ಸ್ಮನ್ ಎಳೆದು ಬಾರಿಸಲು ಹೋಗಿ ವಿಫಲ. ಭೋಜ ಅವರಿಂದ ಅತ್ಯುತ್ತಮ ಬೌಲಿಂಗ್ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕ ತಂಡದ ಮೊತ್ತ 1, ಯಾವುದೇ ಉದ್ದರಿ ನಷ್ಟವಿಲ್ಲದೆ 1ನೇ ಓವರ್ ಚಾಲ್ತಿಯಲ್ಲಿ. ಮತ್ತೊಮ್ಮೆ ಮಗದೊಮ್ಮೆ ಎಳೆದು ಸೀಮಾರೇಖೆಯಿಂದ ಹೊರಗಡೆ ಬಾರಿಸಿದ್ದಾರೆ. ಈ ಮೂಲಕ ತಂಡಕ್ಕೆ 6 ರನ್ ಸೇರ್ಪಡೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 7. ಮತ್ತೊಮ್ಮೆ ಪ್ರವೀಣ್ ರವರ ಉದ್ದೇಶ ಪಡೆದು ಅಮೂಲ್ಯವಾದ ಮಾತುಗಳನ್ನು ಕೇಳಿ ಭೋಜ ಅವರು 30 ಯಾರ್ಡ್ ಸರ್ಕಲ್ನಲ್ಲಿ 30 ಯಾರ್ಡ್ ಸರ್ಕಲ್ ಗೂಟದ ಹಿಂದಗಡೆಯಿಂದ ಅಂಪೈರ್ನ ಅಪ್ಪಣೆ ಪಡೆದು ಓಡೋಡಿ ಹಾಕಿದಂಥ ಬಾಲು ಒಂದು ಅತ್ಯುತ್ತಮ ಬಾಲ್ ಎಂದು ಅಂಪೈರ್ ತೀರ್ಪಿಟ್ಟಿದ್ದಾರೆ. ಈ ಮೂಲಕ ತಂಡದ ಮೊತ್ತ 7. 3 ಎಸೆತದಲ್ಲಿ ಮತ್ತೊಮ್ಮೆ ಭೋಜ ಅವರು ಓಡೋಡಿ ಒಂದು ಹಾಗೆ ಬಾಲು ಒಂದು ಅತ್ಯುತ್ತಮ ಬಾಲ್ ಎಂದು ಅಂಪೈರ್ ತೀರ್ಪಿಟ್ಟಿದ್ದಾರೆ. ಈ ಮೂಲಕ ಯಾವುದೇ ಉದ್ದರಿ ನಷ್ಟವಿಲ್ಲದೆ ತಂಡದ ಒಟ್ಟು ಮೊತ್ತ 7. ಮತ್ತೊಮ್ಮೆ ಹಾಕಿದಂಥ ಬಾಲನ್ನು ಅಂಪೈರ್ ಒಂದು ಅತ್ಯುತ್ತಮ ಚೆಂಡು, ಅತ್ಯುತ್ತಮ ಬಾಲ್, ಅತ್ಯುತ್ತಮ ಉದ್ದರಿ ಎಂದು ತೀರ್ಪಿಟ್ಟಿದ್ದಾರೆ. ಮತ್ತೊಮ್ಮೆ ಇನ್ನೊಮ್ಮೆ ಭೋಜ ಅವರು ಹಾಕಿದಂಥ ಬಾಲನ್ನು ಬ್ಯಾಟ್ಸ್ಮನ್ ಕಾಲಿಗೆ ಎಳ್ಕೊಂಡಿದ್ದಾರೆ. ಈ ಮೂಲಕ ತಂಡದ ಮೊತ್ತ 7. 1 ಓವರ್ನ ಮುಕ್ತಾಯಕ್ಕೆ ಕಾದು ನೋಡುವ ತಂಡದ 2ನೇ ಓವರನ್ನು ಬೌಲರ್ ನೇಮ್ ರವಿ, ಸೂರ್ಯ, ತೇಜಸ್ಸು, ಬೆಳಕು, ಆಶಾಕಿರಣ, ಸರ್ ನೀವಲ್ಲ, ನಿಮ್ಮ ಟೀಮಲ್ಲೇ ಶಾಮಿಯಾನ ಕೆಳಗಿರಲಿ. ಮತ್ತೊಮ್ಮೆ ರವಿ ಅವರು ನಾಯಕನ ಅಪ್ಪಣೆ ಪಡೆದು ಕಾದೋಡುವ ಈ ಬಾಲ್ ಏನಾಗುತ್ತೆ ಅಂತ. ಆಗಿದ ಬಾಲನ್ನು ಒಂದು ಅತ್ಯುತ್ತಮ ಕಟ್ನತ್ತ ಅಂಪೈರ್ ಇದನ್ನು 1 ರನ್ ತೀರ್ಪಡಿದ್ದಾರೆ. ಮತ್ತೊಮ್ಮೆ ರವಿ ಅವರು ಓಡೋಡಿ ಒಂದು ಹಾಕಿದಂಥ ಬಾಲನ್ನು ಬ್ಯಾಟ್ಸ್ಮನ್ ಎಳೆದು ಬಾರಿಸಲು ಹೋಗಿ ವಿಫಲ. ಗೂಟ ರಕ್ಷಕನ ಬಾಲು, ಬ್ಯಾಟ್ಸ್ಮನ್ ಕೈಯಲ್ಲಿ ಬ್ಯಾಟು, ಅಂಪೈರ್ ತಲೆಯಲ್ಲಿ ಆಟು. ಮತ್ತೊಮ್ಮೆ ಬ್ಯಾಟ್ಸ್ಮನ್ ಎಳೆದು ಬಾರಿಸಲು ಹೋಗಿ ಕ್ಷೇತ್ರ ರಕ್ಷಣ ಕೈಯಲ್ಲಿ ಚೆಂಡು. ಪವನ್ ಅವರು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆಯಿಂದ ತಂಡಕ್ಕೆ 1 ರನ್ ಸೇರ್ಪಡೆ. ಪವನ ಸುತ ಆಂಜನೇಯ ಮತ್ತೊಮ್ಮೆ
ಇದು ಒಂದು ಅತ್ಯುತ್ತಮ ಡೆಲಿವರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ರವಿ ಅವರು ಓಡೋಡಿ ಒಂದು ಆಗಿದ್ದ ಬಾಲನ್ನು ಒಂದು ಅತ್ಯುತ್ತಮ ಬಾಲನ್ನು ಪ್ರತ್ಯರ್ಪಿಟ್ಟಿದ್ದಾರೆ. ಬ್ಯಾಟ್ಸ್ಮನ್ ಇದನ್ನು ಆಫ್ ಸೈಡ್ ಅಲ್ಲಿ ಎಳೆದು ಈಚಿ ಬಾರಿಸಲು ಹೋಗಿ ವಿಫಲ. ಮತ್ತೊಮ್ಮೆ ರವಿ ಅವರು ಕಾಲ್ ಕೆರೆದು ಬಾಲ್ ಪುಟ್ಟಿಸ್ತಾ ಓಡೋಡಿ ಬಂದು ಆಗಿದ್ದಂಥ ಬಾಲನ್ನು ಬ್ಯಾಟ್ಸ್ಮನ್ ಅತ್ಯುತ್ತಮವಾಗಿ ಆಫ್ ಸೈಡ್ನತ್ತ ಕಟ್ಟು ಇದರ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 10-10 2 ಓವರ್ ಮೊತ್ತಕ್ಕೆ ಭೋಜ ವಿತೌಟ್ ಭೋಜನ. ಈ ಮೂಲಕ 2 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 10. ತನ್ನ ಖಾತೆ 2ನೇ ಓವರನ್ನು ಹಾಗೂ ತಂಡದ 3ನೇ ಓವರನ್ನು ಎಸೆಯಲು ಭೋಜ ವಿತೌಟ್ ಭೋಜನ ಅಂಡ್ ತಂಡದ ಆಟಗಾರರಿಂದ ಬೌಲರ್ಗೆ ಅತ್ಯುತ್ತಮ ಸಲಹೆಗಳು. ಕಾದು ನಡುವ ಸಲಹೆಗಳ ಮೂಲಕ ಬೌಲರ್ ಯಾವ ರೀತಿ ತನ್ನ ದಾಳಿಯನ್ನು ಮುಂದುವರಿಸ್ತಾನೆ ಅಂತ ಹಾಗೂ ಬ್ಯಾಟ್ಸ್ಮನ್ ಯಾವ ರೀತಿ ಯುದ್ಧ ಮಾಡ್ತಾನೆ ಅಂತ. ಬೌಲರ್ ಓಡೋಡಿ ಆಗಿದ್ದ ಬಾಲನ್ನು ಎಳೆದು ಬಾರಿಸಲು ಹೋಗಿ ವಿಫಲ. ಈ ಮೂಲಕ ತಂಡದ ಮೊತ್ತ 10. ನೆಕ್ಸ್ಟ್ ಮ್ಯಾಚ್ ಊಟ ಐತೆ ಭೋಜ ಇರಲಿ, ಭೋಜನ ಇದೆ. ಬಾಲ್ ಇಡಿ ಮತ್ತೊಮ್ಮೆ ಓಡೋಡಿ ಒಂದು ಹಾಕಿದ ಬಾಲನ್ನು ಎಳೆದು ಹೊಡೆಯಲು ಹೋಗಿ ಅಂಪೈರ್ನಿಂದ ಯಾವುದೇ ಗಲಿಬಿಲಿಲ್ಲ. ಇದನ್ನು ಸ್ಥಳಯ ಮಾಡತೆಗೆ ಹೇಳತೆಗೆ ಹಲೋ ಮತ್ತೊಮ್ಮೆ ಒಂದು ಅತ್ಯುತ್ತಮ ಬಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗೂಟ ಕಿದ್ಕೊಂಡಿಲ್ಲ, ಆದರೂ ವಿಕೆಟ್ ಪತನ. ಈ ಮೂಲಕ ತಂಡಕ್ಕೆ ಒಂದು ಅಮೂಲ್ಯವಾದ ಉದ್ದರಿ ನಷ್ಟ. ಅಕ್ಷಿತ್ ಗೌಡ ಬ್ಯಾಟನ್ನು ತಿರುಗಿಸ್ತಾ ಪವಿಲಿಯನ್ನತ್ತ. ಬ್ಯಾಟ್ಸ್ಮನ್ ನೇಮ್ ಆಶಾ ಕಿರಣ. ಸಮಯದ ಅಭಾವ, ಬ್ಯಾಟ್ಸ್ಮನ್ ಜಲ್ದಿ ಬರ್ಬೇಕು ಸ್ಕ್ರೀಸ್ಗೆ. ಅಂಪೈರ್ ಅಪ್ಪಣೆ ಪಡೆದು ಭೋಜ ಮತ್ತೊಮ್ಮೆ ಓಡೋಡಿ ಬಂದು ಆಸನದ ತುದಿಯಿಂದ ಆಗಿದ್ದ ಬಾಲನ್ನು ಎಳೆದು ಹೊಡೆಯಲು ಹೋಗಿ ವಿಫಲ. ಒಂದು ಅತ್ಯುತ್ತಮ ಸ್ಲೋ ಡೆಲಿವರಿ ಇಲ್ಲ ಕಡ್ರ ಅಂತಂದು ಹೇಳ್ಬೋದು ಬೌಲರಿಂದ. ಒಂದು ಅತ್ಯುತ್ತಮ ಬೌಲಿಂಗ್ನ ದಾಳಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಭೋಜ ಅವರಿಂದ ತನ್ನ ತಂಡಕ್ಕೆ ತನ್ನ ಅಮೂಲ್ಯವಾದ ಬೌಲಿಂಗನ್ನು ಪ್ರದರ್ಶಿಸಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಎಳೆದು ಹೋಗಿ ಈ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ಅಲ್ಲಿದ್ದ ಕ್ಷೇತ್ರ ರಕ್ಷಕ ಪವನ್ ಅವರಿಂದ ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣಕ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 11. ಭೋಜ ಅವರು ಮತ್ತೊಮ್ಮೆ ತನ್ನ ಕೂಟದ ಕಡೆ ಎಸೆತ ಅನ್ಕೊಂಡು ಎಳೆದು ಹೋಗಿ ವಿಫಲ. ಈ 3 ಓವರ್ನ ಅಂತ್ಯಕ್ಕೆ 3 ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 11. ಒಂದು ಉದ್ದರಿನಷ್ಟಕ್ಕೆ ಸೀನಣ್ಣ ಏನೋ 11 ಅಂತವನೆ, ಅದು 11.
ಬಕಿರಯ್ಯ, ನಾಟಿ ಕೋಳಿ ಬಕಿರಯ್ಯ. ಮತ್ತೊಮ್ಮೆ ನಾಟಿ ಕೋಳಿ ಬಕಿರಯ್ಯ ಅವರು ಅಂಪೈರ್ ಅಪ್ಪಣೆ ಪಡೆದು ಬಾಲ್ ಪುಟ್ಟಿಸ್ತಾ ವಿಕೆಟ್ ಹಿಂದಿಂದ ಗೂಟದ ಹಿಂದಿಂದ ಆಗಿದಂತ ಬಾಲು ಬ್ಯಾಟ್ಸ್ಮನ್ ಬ್ಯಾಟ್ಗೆ ತಾಗಿ ನೋ ರನ್, ಲೆಗ್ ಬೈಸ್ ಅಂತ ಅಂಪೈರ್ ತೀರ್ಪಿಟ್ಟಿದ್ದಾರೆ. ಈ ಮೂಲಕ ತಂಡಕ್ಕೆ ಯಾವುದೇ ರನ್ ಸೇರ್ಪಡೆ ಇಲ್ಲ. ನೋ ರನ್. ಮತ್ತೊಮ್ಮೆ ಭಾಗ್ಯರಯ್ಯನವರು ಹಾಕಿದ ಬಾಲನ್ನು ಒಂದು ಅತ್ಯುತ್ತಮವಾದ ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬ್ಯಾಟ್ಸ್ಮನ್ ಜಸ್ಟ್ ಮಿಸ್ ಆಗಿದ್ದಾರೆ. ಈ ಮೂಲಕ ತಂಡಕ್ಕೆ ಮತ್ತೆ ಒಂದು ರನ್ ಸೇರ್ಪಡೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 12. 4ನೇ ಓವರ್ ಚಾಲ್ತಿಯಲ್ಲಿ. ನೆಕ್ಸ್ಟ್ ಚಿಕನ್ ಬೇರೆನೆ ಬರುತ್ತೆ. ಮತ್ತೊಮ್ಮೆ ಒಂದು ಅತ್ಯುತ್ತಮವಾದ ಡೆಲಿವರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಳೆದು ಹೊಡೆಯಲು ಹೋಗಿ ವಿಫಲ. ಮತ್ತೊಮ್ಮೆ ಪಾಕಿರಯ್ಯರವರು ನಾಟಿ ಕೋಳಿ ಒಂದು ಅತ್ಯುತ್ತಮವಾದ ಹೊಡೆತ. ಈ ಮೂಲಕ ಅಲ್ಲಿದ್ದ ಕ್ಷೇತ್ರ ರಕ್ಷಕನಿಂದ ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಈ ಮೂಲಕ ತಂಡಕ್ಕೆ ಮತ್ತೆ ಒಂದು ರನ್ ಸೇರ್ಪಡೆ. ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಎಳೆದು ಹೊಡೆಯಲು ವಿಫಲ. ಪ್ರಕೀರಯ್ಯನವರು ಮತ್ತೊಮ್ಮೆ ಅಂಪೈರ್ ಅಪ್ಪಣೆ ಪಡೆದು ಆಗಿದ ಬಾಲನ್ನು ಬ್ಯಾಟ್ಸ್ಮನ್ ಕಾಲಿಗೆ ಎಳ್ಕೊಂಡಿದ್ದಾರೆ. ತಂಡದ ಒಟ್ಟು ಮೊತ್ತ 13. 4 ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 13. ರಾಕಿ ಬೌಲರ್ ನೇಮ್ ರಾಕಿ ಬಾಯ್. ತಂಡದ ಒಟ್ಟು ಮೊತ್ತ 13. ಕೊನೆಯ ಓವರ್. ರಾಕಿ ಹೊಸ ಶೋ ರಾಕಿ. ಮತ್ತೊಮ್ಮೆ ಬ್ಯಾಟ್ಸ್ಮನ್ ಎಳೆದೊಳಗೆ ಔಟ್. ಇದನ್ನು ಅಂಪೈರ್ ಔಟ್ ಎಂದು ತೀರ್ಪಿಟ್ಟಿದ್ದಾರೆ. ಈ ಮೂಲಕ ಬ್ಯಾಂಗ್ಳೂರ್ ತಂಡದ 2ನೇ ಉದ್ದರಿ ಪತನ. ಒಂದು ಅತ್ಯುತ್ತಮ ಬೌಲಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಕಿ ಅವರಿಂದ. ಆಯ್ತಣ್ಣ. ರಾಕಿ ಅವರು ಅಂಪೈರ್ ಅಪ್ಪಣೆ ಪಡೆದು ಬ್ಯಾಟ್ಸ್ಮನ್ಗೆ ಕಾಯ್ತಾ ಕೂದಲು ಸರಿ ಮಾಡ್ಕೋತಾ ರೆಡಿ. ಆಗಿರೋ ಬಾಲನ್ನು ಎಳೆದು ಹೊಡೆಯಲು ಹೋಗಿ ಅತ್ಯುತ್ತಮ ರಕ್ಷಣೆ. ಅಲ್ಲುಕೊಡು ಬ್ಯಾಟ್ ಹಿಡಿದು ಎಳೆದು ಬಾರಿಸಿದ್ದಾರೆ. ಈ ಮೂಲಕ ತಂಡಕ್ಕೆ ಎಷ್ಟು ಸೇರ್ಪಡೆ ಆಗುತ್ತೆ ಅಂತ ಕಾದು ನೋಡುವ. ಅಲ್ಲಿದ್ದ ಕ್ಷೇತ್ರ ರಕ್ಷಕನಿಂದ ಒಂದು ಅತ್ಯುತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ.
ಈ ಮೂಲಕ ತಂಡಕ್ಕೆ ಕೇವಲ 1 ರನ್ ಸೇರ್ಪಡೆ. ಈ ಈ ಪಂದ್ಯದ ಕೊನೆಯ ಎಸೆತ, ತಮ್ಮ ಖಾತೆಯ ಕೊನೆಯ ಎಸೆತ, ತಂಡದ ಕೊನೆಯ ಎಸೆತ ಎಸೆದಿದ್ದಾರೆ. ಈ ಮೂಲಕ ಡಾಟ್ ಬಾಲ್ ಮೂಲಕ ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ 14 ಆಫೀಸ್ ತಂಡ ಗೆಲ್ಲಲು 15 ರನ್ಗಳ ಅವಶ್ಯಕತೆ. ಬೆಂಗಳೂರು ತಂಡ 14 ರನ್ಗಳನ್ನ ಡಿಫೆಂಡ್ ಮಾಡಬೇಕಾಗಿರುತ್ತೆ. ಆಫೀಸ್ ತಂಡ 1 ಓವರಲ್ಲಿ ಮ್ಯಾಚ್ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಂದು ಓವರಲ್ಲಿ ಮ್ಯಾಚ್ ಮುಗಿಸಿದ್ರೆ ಸಿಪಾನ್ ಆಪಲ್ ಜ್ಯೂಸ್ ಸಿಪಾನ್ ಪ್ರತಿಯೊಬ್ಬರಿಗೂ ಫ್ರೀ ಆಗಿ ನಮ್ಮ PSC ಟೀಮ್ ಕಡೆಯಿಂದ ಇರುತ್ತೆ. ಸಿಪಾನ್ ಆಪಲ್ ಪ್ಯೂರ್ ವೆಜ್ ಬಿಂದು ಅವರಿಂದ. ಮತ್ತೆ ಬಂದ್ರು ಪವನ್ ಮತ್ತು ಪ್ರವೀಣ್, ಅತ್ಯುತ್ತಮ ದಾಂಡಿಗರು. ಬ್ಯಾಟ್ ಹಿಡಿದು ಅಂಕಣಕ್ಕೆ ಎಂಟ್ರಿ. 2ನೇ ಇನ್ನಿಂಗ್ಸ್. ನೆಕ್ಸ್ಟ್ ಮ್ಯಾಚ್ ಮತ್ತೆ ನಮ್ದೆ. ಸೋಲ್ಸ್ಬೇಕಂತ ಅನ್ಕೊಂಡಿದ್ದೀರೇನೋ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ನೋಡ್ಕೊಂಡಾಡಿ. ಬೆಂಗಳೂರು ಬೌಲರ್ ನೇಮ್ ಯೋಗೇಂದ್ರ, ಸ್ಟ್ರೈಕ್ ಅಲ್ಲಿ ಪ್ರವೀಣ್ ಅವರು. ಕಾದು ನೋಡುವ ಪಂದ್ಯ ಯಾವ ರೀತಿ ಸಾಗುತ್ತೆ ಅಂತ. ಬೆಂಗಳೂರು ತಂಡವನ್ನು ಕೂಡ ಕಡೆಗಣಿಸುವ ಹಾಗಿಲ್ಲ. ದೇ ಕ್ಯಾನ್ ಡಿಫೆಂಡ್. ಮೈಸೂರು ತಂಡ ಮತ್ತು PSC ತಂಡ ಟಾಸ್ಗೆ ಬನ್ನಿ. ರವಿ ಸರ್ ಬನ್ನಿ, ಟಾಸ್ ಇದೆ ಬನ್ನಿ. ಸ್ಪೆಕ್ಟ್ ಹಾಕೊಳ್ಳಿ, ಟೋಪಿ ಮೇಲೆ ಇಡಬೇಡಿ. ಸ್ಪೆಕ್ಟ್ ಹಾಕೊಂಡು ಬನ್ನಿ. ಹಾಕಿದಂತ ಬಾಲು ಒಂದು ಅತ್ಯುತ್ತಮ ಬಾಲು. ಪ್ರವೀಣ್ ಅವರು ಗಾಳಿಯಲ್ಲಿ ಚೆಂಡನ್ನು ತೂರಿದ್ದಾರೆ. ಈ ಮೂಲಕ ವಿಕೆಟ್ ಪತನ. ಮೊದಲೇ ಉದ್ದರಿ ನಷ್ಟ ಆಫೀಸ್ ತಂಡಕ್ಕೆ. ಈ ಮೂಲಕ ಒಂದು ಅಮೂಲ್ಯವಾದ ಉದ್ದರಿಯನ್ನು ಕಳೆದುಕೊಂಡಿದೆ ಆಫೀಸ್ ತಂಡ. ಬ್ಯಾಟ್ಸ್ಮನ್ ನೇಮ್ ರವಿ. ತೇಜ, ಆಶಾ ಕಿರಣ, ತೇಜಸ್ಸು ಬಂದ ಬ್ಯಾಟ್ ಹಿಡ್ಕೊಂಡು. ಮತ್ತೊಮ್ಮೆ ರವಿ ಅವರು. ನಂದೇ ಟಾಸ್ ಐತನ ಬೇರೆ ಪ್ರವೀಣ ಪ್ರದೀಪಣ್ಣ ಹಿಂಗೆ ಮಾಡ್ತಾರೆ ಟಾಸ್ ಆಗಿ ನಮ್ಮ ಹುಡುಗರಿಗೆ ಏನು ಟಿಪ್ಸೇ ಕೊಡಲಿಲ್ಲ. ಮತ್ತೊಮ್ಮೆ ರವಿ ಅವರು ಎಳೆದು ಬಾರಿಸಿದ್ದಾರೆ. ಈ ಮೂಲಕ ತಂಡಕ್ಕೆ 1 ರನ್ ಸೇರ್ಪಡೆ. ನಮ್ಮ ಹುಡುಗನ ಕರೆಸ್ತೀನಿ. ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಅಲ್ಲೇ ಕ್ಷೇತ್ರ ರಕ್ಷಕರಿಂದ ಒಂದು ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ, ಆದರೆ ಯಾವುದೇ ಔಟ್ ಇಲ್ಲ, ಉದ್ದರಿ ನಷ್ಟವಿಲ್ಲ. ಅಂಪೈರ್ ತೀರ್ಮಾನವೇ ಅಂತಿಮ ಫೈನಲ್ ತೀರ್ಮಾನ. Toss win by Mysore. ಒಂದು ಅತ್ಯುತ್ತಮ ಬೌಲಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬೆಂಗಳೂರು ತಂಡದಿಂದ. ಈ ಮೂಲಕ ವಿಕೆಟ್ ಪತನ. ಪವನ್ ಅವರು ಗೂಟ ರಕ್ಷಕನಿಗೆ ಬಾಲ್ ಅನ್ನು ನೀಡಿ
ಪವೇಲಿನತ್ತ ಸಾಗುತ್ತಿದ್ದಾರೆ. ಮತ್ತೊಬ್ಬ ದಾಂಡಿಗ ಪಕೀರಯ್ಯ, ನಾಟ್ಯಗೋಳಿ ಪಕೀರಯ್ಯ ಆಗಬಲ್ಲ. ಕಾದು ನೋಡುವ ಯಾವ ರೀತಿ ತಮ್ಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಾರೆ ಅಂತ. ಸ್ಟ್ರೈಕ್ ಅಲ್ಲಿ ಫಕೀರಯ್ಯ, ನಾನ್ ಸ್ಟ್ರೈಕ್ ಅಲ್ಲಿ ರವಿ. ಬೆಂಗಳೂರು ತಂಡದಿಂದ ಕೂಡ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ. ಮತ್ತೊಮ್ಮೆ ಯೋಗೇಶ್ ಅವರು ಓಡೋಡಿ ಬಂದು ಹಾಕಿದ ಬಾಲನ್ನು ಕಾಲಿಗೆ ಎಳ್ಕೊಂಡಿದ್ದಾರೆ. 1ನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 1-2 ಅಮೂಲ್ಯವಾದ ಉದ್ದರಿನಷ್ಟಕ್ಕೆ. ಮೈಸೂರು ರಾಸ್ವಿನ್ ಚೂಸ್ ಏನ್ ಮಾಡ್ಕೊಂಡ್ರಪ್ಪ ರವಿ ಸರ್? ಬೌಲಿಂಗ್ ಓಕೆ. ಅಕ್ಷಿತ್ ಬೌಲರ್ ನೇಮ್ ಅಕ್ಷಿತ್ ಅವರು ರವಿ ಅವರಿಗೆ ತಂಡದ 2ನೇ ಓವರ್ ಸೇಲು. ನೀವು ಕರೆಕ್ಟಾಗಿ ಕಾಣಿಸುತ್ತೆ. ಒಂದು ತಂಡದ ಮೊತ್ತ 1 ಏಕ್. ಅದು ಅತ್ಯುತ್ತಮ ಬಾಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರವಿ ಅವರು ಲೆಗ್ ಸೈಡ್ ನತ್ತ ಲೆಗ್ ಸ್ಟಂಪ್ ನತ್ತ ಎಳೆದು ಬಾರಿಸಲು ಹೋಗಿ ವಿಫಲ. ಮತ್ತೊಮ್ಮೆ ಎಳೆದು ಬಾರಿಸಲು ಹೋಗಿ ಈ ಮೂಲಕ ತಂಡಕ್ಕೆ ವೈಡ್ +4 ಅಂತ ಅಂಪೈರ್ ಹೇಳಿದ್ದಾರೆ. ರವಿ ಅವರು ತಂಡದ ಒಟ್ಟು ಮೊತ್ತ 6. ಮತ್ತೊಮ್ಮೆ ಎಳೆದು ಬಾರಿಸಿದ್ದಾರೆ ಸೀಮಾ ರೇಖೆ ಅತ್ತ ಎಳೆದು ಬಾರಿಸಿದ್ದಾರೆ. ಈ ಮೂಲಕ ತಂಡದ ಒಟ್ಟು ಮೊತ್ತ 12. ತಂಡ ಗೆಲ್ಲಲು ಇನ್ನ 3 ರನ್ನುಗಳ ಅವಶ್ಯಕತೆ. ಬಾಲ್ ಹುಡ್ಕೊಂಬರ್ರಪ್ಪ, ಬಾಲ್ ನೋಡ್ರ, ಬಾಲ್. ತಂಡದ ಒಟ್ಟು ಮೊತ್ತ 12. ಗೆಲ್ಲಲು ಕೇವಲ 2 ರನ್ಗಳ ಅವಶ್ಯಕತೆ, 3 ರನ್ಗಳ ಅವಶ್ಯಕತೆ. ಸಾರಿ, ಒಂದು ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರವಿ ಅವರಿಂದ ತಮ್ಮ ತಂಡವನ್ನು ಗೆಲುವಿನತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಮೂಲಕ ತಂಡದ ಮೊತ್ತ 13. ಅಂಪೈರ್ ಅಗಲವಾದ ಎಸೆತ, ಗೌರ್ಮೆಂಟ್ ರನ್ ಅಂತ ತೀರ್ಪಿಟ್ಟಿದ್ದಾರೆ. ಮತ್ತೊಮ್ಮೆ ಇನ್ನೊಮ್ಮೆ ವೈಡ್. ಈ ಮೂಲಕ ತಂಡ ಖತಮ್, ಟಾಟಾ ಬಾಯ್. ಈ ಮೂಲಕ ಆಫೀಸ್ ತಂಡ ಜಯಬೇರಿ 2ನೇ ಪಂದ್ಯ ಗೆದ್ದು ಜಯಬೇರಿ ಸಾಧಿಸಿದೆ ಆಫೀಸ್ ತಂಡ. ಆಲ್ ದ ಬೆಸ್ಟ್ ಬೆಂಗಳೂರು ಅರ್ಬನ್. ನೆಕ್ಸ್ಟ್ ಪಂದ್ಯಕ್ಕೆ ತಮಗೆ ಆಲ್ ದ ಬೆಸ್ಟ್. ಬರೋ ಬ್ಯಾಟಿಂಗ್ ಆಡೋಣ.